ಯಾರು ಕಂಡಿಡಿದ್ರಪ್ಪ ಇದನ್ನ? ನೋಡ್ಮಾಲ, ಪ್ರೀತಿ ಕುರುಡು. ಪ್ರೀತಿಲಿರೋರ್ಗೆ ಕಣ್ ಕಾಣಿಸೋಲ್ಲ, ಕಿವಿ ಕೇಳಿಸೋಲ್ಲ, ಬುದ್ಧಿ ಕೆಲಸ ಮಾಡೋದಿಲ್ಲ. ಯೋಗಿ ಒಳ್ಳೆಯವನು, ಮುಗ್ಧ. ನಿನ್ನ ಮುಂದೆ ಎರಡೇ ಆಕೆ ಇರೋದು. ಒಂದು, ಯೋಗಿನ ಒಪ್ಕೊಂಡು ಜೀವನ ಪರ್ಯಂತ ಅವನ ಜೊತೆಲಿರೋದು ಪ್ರತಿ ಕ್ಷಣ. ಇಲ್ಲ, ಅವನು ಸಂಪೂರ್ಣವಾಗಿ ಮರೆತು ಯಾರ ಕಣ್ಗೂ ಕಾಣದೆ ಈಗೂರು ಬಿಟ್ಟುಬಿಡೋದು ಈ ಕ್ಷಣ. ಹೀಗೆ ಹೆದರ್ಸಿ ಬೆದರ್ಸಿ ಯಾರನ್ನೂ ಹತ್ರ ದೂರ ಮಾಡಕ್ಕಾಗಲ್ಲ. ಸ್ತ್ರೀವಾದಿಗಳು ಹೆಣ್ಮಕ್ಳನ್ನ ಕೊಂದಿರೋ ಬೇಕಾದಷ್ಟು ಉದಾಹರಣೆಗಳು ಇವೆ. ಇಷ್ಟಕ್ಕೂ ನಾವು ಬಯಸಿ ದಕ್ಕಿಸ್ಕೊಳ್ಳೋದಕ್ಕಿಂತ ತಂತಾನೆ ಒಲ್ದು ಬರೋ ಅದೃಷ್ಟವೇ. ಹಲೋ ಯೋಗಿ, ನೀನೇನೋ ರಾಮಾಚಾರ್ಯನೇ. ಆದ್ರೆ ಬ್ಯಾಡ್ ಲಕ್ ಏನಪ್ಪಾ ಅಂದ್ರೆ ನಿನ್ನ ಗುರು ಚಾಮಯ್ಯ ಮೇಷ್ಟ್ರ ಅಲ್ಲ. ರಿಯಲ್ ಮ್ಯಾಟ್ರ್ ಬೇಡ ಮಾಮ, ರಿಯಲ್ ಮ್ಯಾಟ್ರ್ ಏನು ಅಂತ ಹೇಳು. ಕೂಲ್ ಅಮ್ಮ, ಕೂಲ್. ಯೋಗಿ, ನಿನ್ನ ಗುರು ನಿನ್ನ ಹುಡುಗಿನ ಕಿಡ್ನಾಪ್ ಮಾಡಿ ಕನ್ಫರ್ಮ್ ಜರ್ನಿ ಟಿಕೆಟ್ ಕೊಡ್ತಾ ಇದ್ದಾನೆ. ನಮಗೆ ಗಾನಾನಾ? ಏಯ್, ಗೋಲ್ಡ್ ಮೈನ್ಸ್ ಹತ್ರ ಹೋಗಿ ನೋಡು, ಸತ್ಯ ಏನು ಅಂತ ಗೊತ್ತಾಗುತ್ತೆ. ನಿನ್ನ ಗುರುಗ್ ಬುದ್ಧಿ ಹೇಳಿ ನಿನ್ನ ಪ್ರೀತಿ ಉಳಿಸ್ಕೋತೀಯ, ಇಲ್ಲ ನಿನ್ನ ಗುರುಗ್ ಬೆಲೆ ಕೊಟ್ಟು ನಿನ್ನ ಪ್ರೀತಿನ ಕಳ್ಕೋತೀಯ. ನಿನಗ್ ಬಿಟ್ಟಿದ್ದು. ಗುಳ್ಳನೇರ ಯೋಗಿ ಬರ್ತಾ ಇದ್ದಾನೆ. ಅನ್ನ ತಿಂದ ಮನೆಗೆ ನಮ್ಮ ಕರಂ ಕೆಲಸ ಮಾಡ್ತಾನಲ್ಲೇ.
ಎಲ್ಲಿ ನನ್ನ ಪ್ರೀತಿನ ದೂರ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ಅಣ್ಣನ ಸಾಯಿಸ್ಬಿಟ್ಟು ನಿಂಗೆ ಮೋಸ ಮಾಡ್ಬಿಟ್ನಕ್ಕ. ನನ್ನನ್ನು ಸಾಯಿಸ್ಬಿಡು, ನನ್ನನ್ನು ಸಾಯಿಸ್ಬಿಡಕ್ಕ. ಅವನು ಯಾಕೋ ನಿನ್ನ ಪ್ರೀತಿನ ದೂರ ಮಾಡ್ತಾನೆ? ನೀನಿದುವರೆಗೂ ನೋಡಿರೋದು ಬಾಬುದು ಒಂದೇ ಮುಖ. ಇವರೆಲ್ಲ ಯಾರು ಗೊತ್ತೇನೋ? MBA, ಇಂಜಿನಿಯರ್, BCom, LLB ಸ್ಟೂಡೆಂಟ್ಸ್. ಇವರೆಲ್ಲ ಬಿಗಿನಿಂಗಲ್ಲಿ ನಿಂತರನೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಫೀಲ್ಡ್ಗೆ ಬಂದವರು. ಅವ್ರು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಅವ್ರ ಲೈಫ್ ಹಾಳಾಗಬಾರ್ದು ಅಂತ ಅವ್ರು ಮಾಡಿದ ತಪ್ಪನ್ನೆಲ್ಲ ತನ್ನ ತಲೆ ಮೇಲೆ ಹಾಕೊಂಡು ಎಲ್ಲರಿಗೂ ಸಹಾಯ ಮಾಡ್ದ. ಅವ್ರ ಜೀವನಕ್ಕೊಂದು ದಾರಿ ತೋರಿಸ್ದ. ಇಲ್ದೆ ಹೋಗಿದ್ರೆ ಇವ್ರ ಮೇಲೆಲ್ಲ ಕೇಸ್ ಆಗಿರೋದು. ಲಾಂಗು ಮಚ್ಚು ಹಿಡ್ಕೊಂಡು ಇವ್ರು ದೊಡ್ಡ ರೌಡಿಗಳಾಗ್ತಿದ್ರು. ಇಂಥವನು ನೀನು ಹುಡುಗಿನ ಯಾಕೋ ದೂರ ಮಾಡ್ತಾನೆ? ನೀನು ಇವ್ರ ಹಾಗೆ ಕಣೋ. ಅಂಡರ್ ವರ್ಲ್ಡ್ ಅಲ್ಲಿ ಹಿಂದೂ ಮುಂದೂ ಇಲ್ದಿರೋ ನಿನ್ನಂಥ ಮುಗ್ಧ ಹುಡುಗರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಡೆಲ್ಲಿ, ಮಡ್ರಾಸ್, ಬಾಂಬೆನಲ್ಲಿರೋ ದೊಡ್ಡ ದೊಡ್ಡ ಡಾನ್ಗಳು ನಿನ್ನ ಕಳಿಸ್ಕೊಟ್ರೆ ಬೇಕಾದಷ್ಟು ದುಡ್ಡು ಕೊಡ್ತೀವಿ ಅಂತ ಇವನನ್ನು ಎಷ್ಟೆಷ್ಟೋ ಕೇಳ್ಕೊಂಡ್ರು. ಆದ್ರೆ ಅವನ ಕೆಲಸ ಮಾಡ್ಲಿಲ್ಲ. ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ, ನಿನ್ನ ಖುಷಿಗೋಸ್ಕರ ಸ್ವಾಭಿಮಾನ ಬಿಟ್ಟು ನಡ್ಕೊಂಡ ಕಣೋ. ಈ ಅಂಡರ್ ವರ್ಲ್ಡ್ ಇಷ್ಟು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಅಯ್ಯೋ ಅಮ್ಮ, ಇವನ ಅಣ್ಣನ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಇವನ ಹತ್ರ ಏನಕ್ಕ ಮತ್ತು ಅವ್ರ ಕಡೆಯಿಂದ ಡೀಲ್ ತಗೊಂಡು ನಮ್ಗೆ ಅಟ್ಕಾಯಿಸವನೆ. ಹೋಗ್ಲಿ ಬಿಡ್ರು. ಬಾಬು ಯಾರೋ ಜುಟ್ಟು ಕೈಲೋ ಮಜೂರ್ ಕೈನಲ್ಲೋ ಮರ್ಡರ್ ಆಗ್ಲಿಲ್ಲ. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದು ಇವನೇ. ಇವನ ಕೈಲಲ್ಲಿ ಇಲ್ಲಾಗೋದ. ಹೇಳೋ, ಇವನೇ ಸತ್ತು ಮಲಗಿದ್ರು ನನ್ನ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನೂ ಜೀವಂತವಾಗಿದ್ದಾನೆ ಕಣೋ. ಈಗ ನಾನು ಒಂದ್ ಮಾತು ಹೇಳಿದ್ರೆ ಸಾಕು, ಇವ್ರು ಯಾರು ನಿನ್ನನ್ನು ಉಳಿಸಲ್ಲ. ಆದ್ರೆ ಬಾಬು ಆಸೆ ಅದಲ್ಲ ಕಣೋ. ನೀನ್ ಈ ಫೀಲ್ಡಿಂದ ದೂರ ಹೋಗಿ ಬೇರೆ ಎಲ್ಲಾದ್ರೂ ಚೆನ್ನಾಗಿ ಬದುಕಬೇಕು ಅನ್ನೋದೇ ಅವನ ಆಸೆ. ಅಟ್ಲೀಸ್ಟ್ ಈಗ್ಲಾದ್ರೂ ನಿನಗೆ ಇವನ ಮೇಲೆ ಪ್ರೀತಿ ಗೌರವ ಇದ್ರೆ ಇವನ್ ಮಾತನ್ನ ನಡೆಸ್ಕೊಡು. ಹಲೋ ಹಲೋ, ಮಾಲಾ? ಏ ಮಾಲಾ, ನನಗೋಸ್ಕರ ನೀನು ಇಷ್ಟು ದೊಡ್ಡ ರಿಸ್ಕ್ ತಗೋಬಾರ್ದಾಗಿತ್ತು. ಈಗ ಎಲ್ಲಿದೆಯಾ ಹೇಳು? ನಿನ್ನನ್ನೇ ನೋಡೋಣ ಅಂತ ಬರ್ತಾ ಇದ್ದೀನಿ. ಬೇಡ, ನೀನ್ ಬರ್ಬೇಡ. ನೀನ್ ಎಲ್ಲಿದೆಯಾ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ನೀನ್ ಈ ಪರಿಸ್ಥಿತಿಲಿ ಹೊರಗಡೆ ಬರೋದು ತುಂಬಾ ಡೇಂಜರ್ ಅನ್ಸಲ್ವಾ ಯೋಗಿ? ನಿನಗೋಸ್ಕರ ನಾನು ಎಂತ ಕಷ್ಟ ಬೇಕಾದ್ರೂ ಎದುರಿಸ್ತೀನಿ ಮಾಲಾ. ಅಕ್ಕ, ನಂಗೆ ಬುದ್ಧಿ ಬಂದಾಗಿಂದ ಊಟ ಹಾಕಿ ಬೆಳೆಸಿದ್ದು ನಾಯ್ಡು. ಊರ್ ಬಿಟ್ಟು ಹೋಗಿನ ಮುಂಚೆ ಅವ್ರನ್ನ ಒಂದೇ ಒಂದ್ಸಲಿ ಮಾತಾಡ್ಸ್ಕೊಂಬರ್ತೀನಕ್ಕ. ಮಾಲಾ, ಮಾಲಾ.